ದ್ವಿಚಕ್ರ ವಾಹನ ಸವಾರನೊಬ್ಬ ಗುಂಡಿಗೆ ಬಿದ್ದು ತನ್ನ ಬಲಗಾಲನ್ನು ಈಗಾಗಲೇ ಕೂಡ ಮುರಿದುಕೊಂಡಿರುವಂಥದ್ದು. ಸೋಮವಾರ ಬೆಳಗ್ಗೆ 10:30 ಸುಮಾರಿಗೆ ಸಿದ್ದಯ್ಯ ರಸ್ತೆಯಿಂದ ಶಾಂತಿನಗರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸುಧಾಮ ನಗರದಲ್ಲಿದ್ದಂತಹ ಗುಂಡಿಯಲ್ಲಿ ನೀರು ತುಂಬಿಕೊಂಡಿತ್ತು. ಅಂದರೆ ಅದರ ಹಿಂದಿನ ದಿನ ತುಂಬ ದೊಡ್ಡದಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಸುರಿದಿತ್ತು. ಆ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ 52 ವರ್ಷದ ವಿಶ್ವನಾಥ್ ಅನ್ನುವಂತಹ ವಾಹನ ಸವಾರ ಆ ಗುಂಡಿಯಲ್ಲಿ ತನ್ನ ವಾಹನದ ಚಕ್ರವನ್ನು ಇಳಿಸಿದ್ದಾನೆ. ಈ ಸಂದರ್ಭದಲ್ಲಿ ಅಂದರೆ ಆಯ ತಪ್ಪಿ ಆತ ಬಲಗಡೆಗೆ ಅಂದರೆ ತನ್ನ ವಾಹನ ಓಡಿಸ್ತಿದ್ದಂತಹ ಬಲಗಡೆಗೆ ಬಿದ್ದಿರುವಂಥದ್ದು. ಬಿದ್ದಂತಹ ಸಂದರ್ಭದಲ್ಲಿ ತನ್ನ ಬಲಗಾಲು ಈಗಾಗಲೇ ಕೂಡ ಮುರಿದು ಹೋಗಿರುವಂಥ ಅಂದರೆ ಆತನ ಪತ್ನಿ ಹೇಳ್ತಾ ಇರುವಂಥದ್ದು, ನಾವು ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ವಿ, ಹೋಗುವಂತಹ ಸಂದರ್ಭದಲ್ಲಿ ಸುಧಾಮನಗರದಲ್ಲಿದ್ದಂತಹ ಗುಂಡಿಯಲ್ಲಿ ಸ್ಕಿಡ್ ಆಗಿ ವಾಹನ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಯಜಮಾನರ ಕಾಲು ಮುರಿದು ಹೋಗಿರುವಂಥದ್ದು. ಸದ್ಯ ವಿಶ್ವನಾಥ್ ಅವ್ರನ್ನ ಈಗಾಗಲೇ ಕೂಡ ನೃಪತುಂಗ ರಸ್ತೆಯಲ್ಲಿರುವಂತಹ ಸೈಂಟ್ ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂತಹ ವಿಚಾರ ಅಂತ ಹೇಳಿದ್ರೆ, ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ಕೂಡ ರಸ್ತೆಯ ಗುಂಡಿಗಳಿಗೆ 10 ಜನರು ಅಮಾಯಕರು ಪ್ರಾಣವನ್ನು ಕಳೆದುಕೊಳ್ತಾನೆ ಇರ್ತಾರೆ. ಆದರೂ GBA ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ಲ? ಕ್ವಾಲಿಟಿಯಾದಂತಹ ರಸ್ತೆ ಮಾಡೋದಿಲ್ಲ. ರಸ್ತೆ ಮಾಡಿದ್ರೂ ಕೂಡ ಆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಂಥ ಸಂದರ್ಭದಲ್ಲಿ ಆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಮುಂದಾಗೋದಿಲ್ಲ. ಈಗ ಯಾರೋ ಅಮಾಯಕರು ರಸ್ತೆ ಗುಂಡಿಗೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡು ಕೈಕಾಲು ಮುರಿದುಕೊಂಡ್ರೆ ಅವ್ರ ಮನೆಗೆ ಯಾರು ಆಸರೆ? ಅವ್ರ ಮನೆಗೆ ಅಂದರೆ ಅವರ ಜೀವಕ್ಕೆ ಯಾರು ಹೊಣೆ? ಈಗ ನೋಡಿ, ಈಗ ವಿಶ್ವನಾಥ್ ಅವರು ಆ ರಸ್ತೆ ಗುಂಡಿಯಲ್ಲಿ ಬಿದ್ದು ಕಾಲನ್ನು ಮುರಿದುಕೊಂಡಿದ್ದಾರೆ. ಅವರ ಆಸ್ಪತ್ರೆ ಬಿಲ್ಲನ್ನು ಯಾರು ಭರಿಸ್ತಾರೆ? ಬಡ ಕುಟುಂಬ. ಅಂದರೆ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಅಲ್ಲಿ ಬರುವಂತಹ ಒಂದಷ್ಟು ಸಣ್ಣ ಸಂಭಾವನೆಯಲ್ಲೇ ಜೀವನ ನಡೆಸ್ತಾ ಇರ್ತಾರೆ. 3 ತಿಂಗಳಿನಿಂದ ಈಗಾಗಲೇ ಕೂಡ ಕೆಲಸ ಇಲ್ಲದೆ ಆ ಕುಟುಂಬ ಈಗಾಗಲೇ ಆರ್ಥಿಕವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಂಕಷ್ಟದಲ್ಲಿ ಇರುವಂಥದ್ದು. ಈಗಾಗಲೇ ತನುಜಾರ್ ಹೇಳ್ತಾ ಇರುವಂಥದ್ದು, ನಮ್ಮ ಯಜಮಾನರಿಗೆ ಆಪರೇಷನ್ ಮಾಡಲಿಲ್ಲ ಅಂದರೆ ಅವರು ಓಡಾಡೋದೇ ಕಷ್ಟ. ಪ್ರತಿ ಬಾರಿ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಈ ಒಂದು ರಸ್ತೆ ಗುಂಡಿಗಳಿಗೆ ವಾಹನ ಸವಾರರು ಪಾದಚಾರಿಗಳು ಬಿದ್ದು ಕೈಕಾಲನ್ನ ಮುರಿದುಕೊಳ್ತಾರೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದರೂ GBA ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ಲ? ತಮ್ಮ ಏರಿಯಾದಲ್ಲಿ ಗುಂಡಿ ಬಿದ್ದಿದೆ ಅಂತ ಯಾರಾದರೂ ದೂರು ಕೊಟ್ಟಂಥ ಸಂದರ್ಭದಲ್ಲಿ, ರಸ್ತೆಗಳು ಹಾಳಾಗೋಗಿದೆ ಅಂತ ದೂರನ್ನು ನೀಡಿದಂಥ ಸಂದರ್ಭದಲ್ಲಿ ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ಲ? ಎಚ್ಚೆತ್ಕೊಂಡು ಆ ಗುಂಡಿಗಳನ್ನು ಮುಚ್ಚುವಂಥದ್ದು ಅಥವಾ ರಸ್ತೆ ಇಲ್ಲ ಅಂದಂಥ ಸಂದರ್ಭದಲ್ಲಿ ರಸ್ತೆಗಳನ್ನು ಹಾಕುವಂಥದ್ದು ಮಾಡಿದ್ರೆ ಈ ಥರ ಅಮಾಯಕರು ಯಾರು ಕೂಡ ಪ್ರಾಣವನ್ನು ಕಳೆದುಕೊಳ್ಳೋದೋ ಕೈಕಾಲು ಮುರಿದುಕೊಳ್ಳೋದೋ ಆಗೋದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ GBA ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ವಿಶ್ವನಾಥ್ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯವನ್ನು ಮಾಡಬೇಕಾಗಿರುವಂಥದ್ದು ಒಂದು. ಎರಡನೇದು, ಆರ್ಥಿಕವಾಗಿ ಸಹಾಯ ಮಾಡದೇ ಇದ್ದರೂ ಕೂಡ ಆಸ್ಪತ್ರೆಯಲ್ಲಿ ಆತ ಏನೀಗ ಚಿಕಿತ್ಸೆಗಾಗಿ ಅಡ್ಮಿಟ್ ಆಗಿದ್ದಾನೆ, ಆ ಚಿಕಿತ್ಸಾ ವೆಚ್ಚವನ್ನಾದರೂ ಭರಿಸಬೇಕಾಗತ್ತೆ. ಯಾಕೆಂತ ಕೇಳಿದ್ರೆ ಬಡ ಕುಟುಂಬಕ್ಕೆ 2 ಲಕ್ಷ ಅನ್ನೋಂಥದ್ದು ತುಂಬ ದೊಡ್ಡದಾದಂಥ ಮೊತ್ತ. ಹಾಗಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥ ವಿಶ್ವನಾಥ್ ಅವರ ಕುಟುಂಬಕ್ಕೆ ಈ ಒಂದು ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕಾಗತ್ತೆ. ಅವ್ರ ಕುಟುಂಬಸ್ಥರು ಕೂಡ ಈಗಾಗಲೇ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರು ಇಲ್ಲಿವರೆಗೂ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಆಸ್ಪತ್ರೆಗೆ ಬಂದಿಲ್ಲ, GBA ಅಧಿಕಾರಿಗಳು ಕೂಡ ಬಂದಿಲ್ಲ. GBA ಅಧಿಕಾರಿಗಳು ಎಲ್ಲೆಲ್ಲಿ ಮರದ ರೆಂಬೆ ಕೊಂಬೆಗಳು ಇರುತ್ತೋ, ಎಲ್ಲೆಲ್ಲಿ ರಸ್ತೆಗಳು ಸರಿ ಇಲ್ಲದೆ ಪಾಟೋಲ್ಗಳಾಗಿರುತ್ತೋ ಅಲ್ಲೆಲ್ಲವೂ ಕೂಡ ಎಚ್ಚೆತ್ಕೊಂಡು, ಅಂದರೆ ಯಾರೋ ಸಾವು ನೋವು ಸಂಭವಿಸುವಕ್ಕಿಂತ ಮುಂಚೆ, ಯಾರೋ ಅಮಾಯಕರು ಕೈಕಾಲು ಮುರಿದುಕೊಳ್ಳೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಇವರೊಂದಷ್ಟು ಪ್ರಾಮಾಣಿಕವಾಗಿ ಈ ಗುಂಡಿಗಳನ್ನು ಮುಚ್ಚಲಿಕ್ಕೆ ಕೆಲಸ ಮಾಡಬೇಕಂದ್ರೆ, ಬೆಂಗಳೂರಿನಲ್ಲಿರುವಂಥ ಗುಂಡಿಗಳೆಲ್ಲವೂ ಕೂಡ ಹಾಗೇ ಇದೆ. ಆದರೆ ಹಣ ಮಾತ್ರ ಖರ್ಚಾಗ್ತಿದೆ. ಆದರೆ ಈ ಹಣ ಎಲ್ಲೋಗ್ತಿದೆ? ಯಾರ ಜೇಬಿಗೆ ಹೋಗ್ತಿದೆ? ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರಾಗಿರ್ಬೋದು ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಾಗಿರ್ಬೋದು, ಈ ಕುಟುಂಬಕ್ಕೆ ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು ಮತ್ತು ಅವರ ಆಸ್ಪತ್ರೆಯ ಬಿಲ್ಲನ್ನು ಭರಿಸುವಂಥದ್ದು ಮಾಡಿದ್ರೆ, ಪಾಪ ಯಾರೋ ಅಮಾಯಕರು ತನಗೆ ಗೊತ್ತಿಲ್ಲದೆ ಒಂದು ರಸ್ತೆ ಗುಂಡಿಯಲ್ಲಿ ಬಿದ್ದು ಕಾಲನ್ನು ಮುರಿದುಕೊಂಡಿದ್ದಾರೆ, ಅವರ ಸಹಾಯಕ್ಕೆ ಧಾವಿಸಬೇಕಾಗತ್ತೆ. ಇಲ್ಲಾಂದರೆ ಅಮಾಯಕರು ಯಾರೋ ಪಾಪ ವರ್ಷಗಟ್ಟಲೆ ಕಾಲನ್ನು ಮುರಿದುಕೊಂಡು ಆಸ್ಪತ್ರೆಯಲ್ಲಿರಬೇಕಾಗತ್ತೆ. ಕೂಡಲೇ ದಯವಿಟ್ಟು ಎಚ್ಚೆತ್ಕೊಂಡು ಸಂಬಂಧಪಟ್ಟಂಥವರು ಅವರ ಸಹಾಯಕ್ಕೆ ಧಾವಿಸಬೇಕು ಅನ್ನೋಂಥದ್ದು ನಿಜವಾಗ್ಲೂ ಕೂಡ TV9ನ ಕಳಕಳಿಯಾಗಿರುವಂಥದ್ದು.